ಮ್ಯೂಸಿಕ್ ಮೈಲಾರಿ ಬೆಳದಾನಂತೇಳಿ ಎಷ್ಟೋ ಜನ ಕಲಾವಿದರು ಅವನ ಮೇಲೆ ಷಡ್ಯಂತ್ರ ಮಾಡಿ ಅವನನ್ನ ಇಕ್ಕಟ್ಟಿಗೆ ಸಿಗಿಸುವಂತ ಪ್ರಯತ್ನ ಮಾಡತಾರ. ಮ್ಯೂಸಿಕ್ ಮೈಲಾರಿ ನಿನ್ನಿಂದ ಇಡೀ ಸಮಾಜ ಐತಿ, ಇಡೀ ಕಲಾವಿದ ಅಭಿಮಾನಿಗಳದಾರ, ನೀ ಬೆಳೆದೇ ಬೆಳಿತಿ, ನಿನ್ ಹಿಂದ ನಾವು ಓದೇವಿ. ಒಬ್ಬ ಬಡ ಕಲಾವಿದ ವೃತ್ತಿ ರಂಗಭೂಮಿಯಿಂದ ಬಂದು ಬಹಳಷ್ಟು ಅಮೇಚೂರ್ಗಳಲ್ಲಿ ಹಾಡ ಹಾಡಿ ಇವತ್ತು ತನ್ನ ಟ್ರೆಂಡಿಂಗ್ ಅಲ್ಲಿ ತಾನೇ ಸ್ವಂತ ಸಾಹಿತ್ಯಗಳನ್ನ ಬರೆದು ಕೆಲವರು ಹಾಡುಗಳನ್ನ ಹಾಡಿ ಫೇಮಸ್ ಆಗಿರ್ತಕ್ಕಂತ ಒಬ್ಬ ಕಲಾವಿದ ಯಾರಾದ್ರೂ ಅದಾರಪ್ಪ ಅಂದ್ರೆ ಅದು ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರಿ. ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನದ ಒಂದು ಗೀತೆ ಸ್ವತಃ ಸಾಹಿತ್ಯ ಬರೆದು ಹಾಡಿರ್ತಕ್ಕಂತ ಮ್ಯೂಸಿಕ್ ಮೈಲಾರಿ ಬಹಳ ಚಂದ ಹಾಡ ಹಾಡ್ಯಾನ. ಬರ್ರಿ ಆ ಹಾಡ ನಿಮಗೆ ಕೇಳಿಸ್ತೀನಿ. ಭಾರತದ ಭಾಗ್ಯದಾತ ಬಡವರಿಗೆ ಅನ್ನದಾತ, ಭಾರತದ ಭಾಗ್ಯದಾತ ಬಡವರಿಗೆ ಅನ್ನದಾತ, ಸಮಾನತೆಯ ಬದುಕು ಹೇಳಿಕೊಟ್ಟಾತ ಓ ಅಂಬೇಡ್ಕರರು ಹೇಳಿದ ನುಡಿ ಮಾತಾ. ಶರಣರಿಪ್ಪ ಎಲ್ಲ ಶಾಣೆ ಮಂದಿಗೆ. ನಾನು ಬಿಜಾಪುರದ ಗುಮ್ಮಟನಗರಿ ಶಕ್ತಿ ಕುಮಾರ್ ಮಾತಾಡ್ತೀನಿ. ನಾ ಏನಾಯ್ತಂದ್ರೆ ವಿಶೇಷವಾದ ಸುದ್ದಿ ತಂದಿರ್ತೀನಿ. ಈಗ ಕಲೆಗೆ ಸಂಬಂಧಪಟ್ಟ ಸುದ್ದಿ ತರಲಾತೀನಿ ನೋಡ್ರಿ. ಯಾವಾಗ್ಲೂ ಒಬ್ಬ ಕಲಾವಿದನಾಗಲಿ, ಒಬ್ಬ ವ್ಯಕ್ತಿ ಆಗಲಿ, ಒಬ್ಬ ಸಂಘಟನೆಕಾರ ಆಗಲಿ, ಒಬ್ಬ ಪತ್ರಕರ್ತನಾಗಲಿ ಯಾರೇ ಬೆಳಿಬೇಕಂದ್ರು ಬೆಳಿಲಕತ್ತರಪ್ಪ ಅಂದ್ರೆ ಅವ್ರು ತುಳಿಲಾಗ ಬಹಳಷ್ಟು ಜನ ಅದಾರ. ಯಾಕಂದ್ರ ನೋಡ್ರಿ, ಈಗ ಮ್ಯೂಸಿಕ್ ಮೈಲಾರಿ ಅನ್ನೋ ಒಬ್ಬ ಹುಡುಗ, ಕೊಪ್ಪಳ ಜಿಲ್ಲೆಯ ಒಬ್ಬ ಹುಡುಗ ಅಮೇಚೂರ್ಗಳಲ್ಲಿ ಬಹಳಷ್ಟು ಹಿನ್ನೆಲೆ ಗಾಯಕನಾಗಿ ಹಾಡ ಹಾಡಿ ಮತ್ತೆ ಇತ್ತಿತ್ಲಾಗ ಈಗ ಮಾಳು ನಿಪ್ನಾಳ್ ಆಗಲಿ, ಪರ್ಸು ಕೋಲೂರ್ ಆಗಲಿ, ಮುತ್ತು ಹಳಿಯಾಳಾಗಲಿ, ಯಾರು ಜಮಖಂಡಿ ವೀರು ಆಗಲಿ, ಬಹಳಷ್ಟು ನಾನು ಕೇಳದಂತ ಹುಡುಗರ ಹೆಸರು. ಇವರೆಲ್ಲರ ಹಾಡುಗಳನ್ನ ಸ್ವತಃ ಶಬ್ಬೀರ್ ಡಾಂಗಿ ಅವರ ಹಾಡುಗಳಾಗ್ಲಿ, ಅವನು ಇಂಥ ಹಾಡುಗಳನ್ನ ತನ್ನದೇ ಆದ ಒಂದು ಶೈಲಿಯಲ್ಲಿ ಹಾಡಿ ಜನರ ಒಂದು ಬಹಳಷ್ಟು ಪರಿಚಿತನಾದಂತ ವ್ಯಕ್ತಿ. ಹೆಸರು ತಾನೇ ಇಟ್ಕೊಂಡು ಮ್ಯೂಸಿಕ್ ಮೈಲಾರಿ. ಅವನ ಹೆಸರು ಮೈಲಾರಿ ಆಯ್ತು ನನ್ಗೆ ಗೊತ್ತಿಲ್ಲ, ಬಟ್ ಮ್ಯೂಸಿಕ್ ಮೈಲಾರಿ ಅಂತೇಳಿ ಬಹಳಷ್ಟು ಟ್ರೆಂಡಿಂಗ್ ಒಳಗೆ ಎದ್ದು ಬಹಳಷ್ಟು ಒಂದು ಹೆಸರು ಮಾಡಿರ್ತಕ್ಕಂಥ ಹುಡುಗ ಮ್ಯೂಸಿಕ್ ಮೈಲಾರಿ. ಮ್ಯೂಸಿಕ್ ಮೈಲಾರಿ ಬಹಳಷ್ಟು ಜನ ಏನಂತಾರ, ಇಲ್ರಿ ಭಾಳ ಚಂದ ಹಾಡಾಡ್ತಾನ್ರಿ, ಭಾಳ ಚಂದ ಹಾಡ್ತಾನ ಅಂತ ಬಹಳಷ್ಟು ಜನ ಮಾತಾಡ್ತಾರ. ನಾನು ಕೂಡ ನೋಡಿ ಚಂದ ಹಾಡೋರು ಚಂದ ಹಾಡ್ತಾರ ತರಬೇಕು, ಮತ್ತ ಚಂದ ಹಾಡ್ಲಾರ್ದವ್ರು ಚಂದ ಹಾಡಂಗಿಲ್ಲ ತರಬೇಕು. ಈಗ ನೋಡಿ ಇತ್ತಿತ್ಲಾಗ ಬಾಳು ಬೆಳಗೊಂದಿ ಇದು ಸರಿಗಮಪದೊಳಗ ಬಾಳು ಬೆಳಗೊಂದಿ ಬಹಳಷ್ಟು ಬೇಸೂರು ಹಾಡ್ಯಾನ. ಬಾಳು ಬೆಳಗೊಂದಿ ಸರಿಗಮಪದಾಗ 6 ಮಂದಿ ಒಳಗ ಇವನು ಸೆಲೆಕ್ಟ್ ಮಾಡ್ಯಾರ. ಇವನಿಗೆ ಈ ಸಂಗೀತದ ಗಾಳಿ ಗಂಧ ಗೊತ್ತಿಲ್ಲ ಅಂತೇಳಿ ಜನ ಮಾತಾಡಿದ್ರು. ನೀವು ನೋಡಿದ್ರಿ ಬಾಳು ಬೆಳಗೊಂದಿನೂ ವೇದಿಕೆ ಮೇಲೆ ಹಂಚ್ಕೊಂಡ. ಬಟ್ ಏನಾಯ್ತಪ್ಪ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಕಲಾವಿದರು ಬೆಳಿಲಿ. ಬಟ್ ನಾನು ಒಂದು ವಿಶೇಷವಾದ ಇವತ್ತು ಏನು ಮಾತಾಡಕತ್ತೇನಪ್ಪ ಅಂದ್ರೆ ನೋಡ್ರಿ, ನಾನು ಕೂಡ ಬಹಳಷ್ಟು ಹೋರಾಟಗಳನ್ನ ರೈತ ಸಂಘದಿಂದ ಆಗಲಿ, ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಆಗಲಿ, ನನ್ನ ಸುದ್ದಿ ಮಾಧ್ಯಮದಿಂದ ಬಹಳಷ್ಟು ಹೋರಾಟಗಳನ್ನ ಮಾಡ್ಕೊತ ಬಂದಿದ್ದೀನಿ. ಆದ್ರೆ ನಾನು ಬೆಳಿಲಕತ್ತೀನಿ ಅಂದ್ರೆ ಬಹಳಷ್ಟು ಜನ ತುಳಿಯೋರು ಇರ್ತಾರೆ, ತುಳಿಯೋರು ಯಾವತ್ತು ಕಾಲ್ ತಳಗೆ ಇರ್ತಾರ. ಬಟ್ ಇಲ್ಲಿ ಮ್ಯೂಸಿಕ್ ಮೈಲಾರಿ ಒಂದು ತಪ್ಪು ಮಾಡ್ಯಾನ ಅಂತ ನಾನು ಹೇಳ್ತೀನಿ. ಆ ತಪ್ಪಿಗೆ ಕ್ಷಮೆನೂ ಕೇಳ್ಯಾನ. ನೋಡ್ರಿ, ನಾವು ಏನೇ ತಪ್ಪು ಮಾಡಿ ಕೂಡ ಕೋರ್ಟಲ್ಲಿ ಹೋಗಿ ಕ್ಷಮೆ ಕೇಳಿದ್ರ ಜಡ್ಜ್ ಕೂಡ ಕ್ಷಮಿಸ್ತಾರ. ಬಟ್ ಇಲ್ಲಿ ಏನು ತಪ್ಪು ಮಾಡ್ಯಾನಪ್ಪ ಮ್ಯೂಸಿಕ್ ಮೈಲಾರಿ ಅಂತೇಳಿ ನಾನು ಹೇಳಕತ್ತೀನಿ. ಒಬ್ಬ ಕಲಾವಿದನಿಗೆ ಯಾವುದೇ ಜಾತಿ ಧರ್ಮ ಭೇದ ಭಾವ ಇರಲ್ಲ. ಕಲಾವಿದ ಬಹಳಷ್ಟು ಜನ, ಈಗ ನೀವು ಅಂತೀರಿ, ನೀವು ಬಹಳಷ್ಟು ಜನ ನಮ್ಮ ಕಲಾವಿದರೊಳಗ ಮುಸ್ಲಿಮ್ಸ್ ಕಲಾವಿದರದಾರ, ಬಹಳಷ್ಟು ದಲಿತರ ಹೊಟ್ಟೆಗೆ ಹುಟ್ಟಿರ್ತಕ್ಕಂಥ ದಲಿತ ಕಲಾವಿದರದಾರ, ಬಹಳಷ್ಟು ಜನ ಬೇರೆ ಕೆಟಗರಿ ಜನ ಕಲಾವಿದರದಾರ. ಹೆಚ್ಚಿಗೆ ಇರುವಂತವ್ರು ಅಂದ್ರ ನಮ್ಮ ದಲಿತ ಬಂಧುಗಳು, ಅವರು ಕಲಾವಿದರು ಬಹಳಷ್ಟು ಜನ ಅದಾರ. ಈಗ ಮ್ಯೂಸಿಕ್ ಮೈಲಾರಿ ಒಂದ್ ಏನ್ ತಪ್ಪು ಮಾಡ್ಯಾನಪ್ಪ ಅಂತಂದ್ರೆ ನಾನು ಹೇಳಿದ್ದೆ, ಅವರು ಜನ ಹೇಳಿದ್ದು ನಾನು ಹೇಳಕತ್ತೀನಿ. ಈಗ ಏನಪ್ಪಾ ಅಂತಂದ್ರ ಮ್ಯೂಸಿಕ್ ಮೈಲಾರಿ ಮುದ್ದೇಬೇಳೆ ತಾಲೂಕಿನ ಒಂದು ಯಾವ್ದೋ ಹಲಗಲಿ ಅನ್ನೋ ಒಂದು ಯಾವ್ದೋ ಗ್ರಾಮ ಒಳಗ ಈಗ ಏನೋ ಮುತ್ತು ಹಳಿಯಾಳ ಒಂದು ವೇದಿಕೆ ಮೇಲೆ ಏನ್ ಹೇಳ್ದಪ್ಪ ಅಂತಂದ್ರ, ಏನ್ರಿ ನಾ ಬಂದಾಗ ಒಂಥರ ಸೌಂಡ್ ಬೇರೆ ಕೊಡ್ತೀರಿ, ಮ್ಯೂಸಿಕ್ ಮೈಲಾರಿ ಬಂದಾಗ ಒಂಥರ ಸೌಂಡ್ ಬೇರೆ ಕೊಡ್ತಿ, ಸೌಂಡ್ ಸಿಸ್ಟಮ್ ನಾವು ಹಿಂಗ್ ಮಾಡಬೇಡ ಅಂತೇಳಿ ಮುತ್ತು ಹಳಿಯಾಳ ಹೇಳ್ದೆ. ಯಾಕಂದ್ರ ಇವೆಲ್ಲ ನಾವು ಕೂಡ ಕಲಾವಿದನಾಗಿ 20 ವರ್ಷ ಸೇವೆ ಸಲ್ಲಿಸಿನಿ. ನಾನಿದ್ದಾಗ ಕೂಡ ಹಿಂಗೆಲ್ಲ ನಡಿವೆ. ಅವ್ರು ಬಂದಾಗ ಸ್ವಲ್ಪ ಸೌಂಡ್ ಜಾಸ್ತಿ ಇಡೋದು, ಕ್ವಾಲಿಟಿ ಕೆಡಿಸೋದು ಮಾಡ್ತಿರ್ತಾರ. ಬಟ್ ಅದು ಆ ವೇದಿಕೆ ಮೇಲೆ ಹಂಗೆ ಹೇಳ್ಕೊಂಡ. ಆದ್ರ ಈ ಮ್ಯೂಸಿಕ್ ಮೈಲಾರಿ ಅನ್ನೋ ಹುಡುಗ, ಇವನು ಪಾಪ ಬಡ ಕಲಾವಿದ, ಇವನು ವೇದಿಕೆ ಮೇಲೆ ಇಲ್ರಿ ನೋಡ್ರಿ, ನಾನು ಮಾಳು ನಿಪ್ನಾಳ ಹಾಡಾನು ಹಾಡೀನಿ, ಮುತ್ತು ಹಳಿಯಾಳದು ಹಾಡೀನಿ, ಬಾಳು ಬೆಳಗುಂಡಿಯಿಂದ ಹಾಡ ಹಾಡೀನಿ, ಎಲ್ರದು ಹಾಡ ಹಾಡೀನಿ. ನೀವು ಕಲಾವಿದ್ರೊಳಗ ಭೇದ ಭಾವ ಮಾಡಕ್ ಹೋಗ್ಬೇಡ್ರಿ. ಕಲಾವಿದ್ರ ಅಂದ್ಮೇಲೆ ಅವರು ಒಂಥರ ಇರ್ತಾರ, ಇವರು ಒಂಥರ ಇರ್ತಾರ. ಇವ ಮುತ್ತು
ಬಾಳು ಯಾರು ಮ್ಯೂಸಿಕ್ ಮೈಲಾರಿ ಹೇಳಿದ್ದು. ಅಲ್ಲಿ ಏನೋ ಮಾತಿನ ಬರೆದಾಗ ನಾ ಹೇಳಿಬಿಟ್ಟರಿ, ಊರಿದ್ದಲ್ಲಿ ಇದು ಇರುದೇ ಅಂತೇಳಿ. ನಿಮ್ಗೆಲ್ಲ ಗೊತ್ತಾತ, ಊರಿದ್ದಲ್ಲಿ ಇದು ಇರುದೇ, ಕೇರಿ ಇರುದೇ ಅಂತೇಳಿ ನಾ ಅಂದಿನಿ ಅಂತೇಳಿ ಏನೋ ಮಾತಿನ ಬರ್ದಾಗ ನಾ ಅಂದಿನಿ. ಅದಕ್ಕ ಎಲ್ಲಾ ದಲಿತ ಪರ ಸಂಘಟನೆಗಳು ಸೇರ್ಕೊಂಡು, ಎಲ್ಲಾರು ಅಂತಲ್ಲ, ಕೆಲವರು ದಲಿತ ಪರ ಸಂಘಟನೆಗಳು ಸೇರಿ ನಮ್ಮ ಜಾತಿಗೆ ಅವಮಾನ ಮಾಡ್ಯಾನ, ನಮ್ಮ ಜಾತಿಗೆ ಅವಮಾನ ಮಾಡ್ಯಾನ, ಕ್ಷಮೆ ಕೇಳ್ಬೇಕು ಅಂತೇಳಿ ಅವ್ರಿಗೆ ಪಟ್ಟು ಹಿಡಿದು ಕರೆನೆ. ನಾನು ಕೂಡ ಹೇಳ್ತೀನಿ, ಯಾವುದೇ ಜಾತಿಗೆ ನೀನು ಅವಮಾನ ಮಾಡ್ಬೇಕು. ಎಲ್ಲ ದಲಿತ ಪರ ಸಂಘಟನೆ, ದಲಿತ ಜಾತಿಗೆ ಅಂತ ಅಷ್ಟೇ ಅನ್ನಂಗಿಲ್ಲ, ಎಲ್ಲಾ ಜಾತಿಗಳಿಗೆ, ಯಾವುದೇ ಜಾತಿ ಇದ್ರು ಕೂಡ ನೀನು ಎಲ್ಲಾ ಜಾತಿ ಅವ್ರ ಜಾತಿ ಅವ್ರಿಗೆ ಶ್ರೇಷ್ಠೆ. ಆ ಜಾತಿ ಯಾವುದೇ ಜಾತಿಗೆ ಯಾರೇ ಆಗ್ಲಿ, ಮತ್ತು ಇವತ್ತು ಮ್ಯೂಸಿಕ್ ಮೈಲಾರೇನಾಗ್ಲಿ, ನಾನೇ ಆಗ್ಲಿ, ಯಾರೇ ಆಗ್ಲಿ ಕೂಡ ಯಾವುದೇ ಜಾತಿಗೆ ಸಂಬಂಧಪಟ್ಟ ವಿಷಯಗಳನ್ನ ಮಾತಾಡಬಾರ್ದು. ಅದಕ್ಕೆ ಬಹಳಷ್ಟು ಜನ ನಮ್ಮ ವಿಜಯಪುರದ ಮತಿನ್ ಕುಮಾರ್ ಅವರು ಅವ್ರ ನೇತೃತ್ವದಾಗ ಒಂದು ಯಾವುದೇ ಊರಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿದ್ರು. ಮಾಡ್ಕೊಂಡು ಆಯ್ತು, ನನಗೆ ಫೋನ್ ಮಾಡಿದ್ದ ಮ್ಯೂಸಿಕ್ ಮೈಲಾರಿ, ಅಣ್ಣ ನಾನು ಯಾವುದೋ ಮಾತಿನ ಬರ್ನಾಗಂದಿನ, ನಾ ಪ್ರೆಸ್ ಮೀಟ್ ಮಾಡಿ ಅಂಬೇಡ್ಕರ್ ಅವ್ರಿಗೆ ನಾನು ಹೀಯಾಳಿಸಿ ಮಾತಾಡೀನಿ, ದಲಿತ ಪರ ಸಂಘಟನೆಗಳಿಗೆ ನಾನು ಅಸಹ್ಯ ಅವಮಾನ ಮಾಡೀನಿ ಅಂತೇಳಿ ಬಹಳ ಜನ ಫೋನ್ ಮಾಡ್ಯಾರ. ಮತ್ತ ನಾ ಕ್ಷಮೆ ಕೇಳ್ತೀನಿ ಅಣ್ಣ ಅಂತೇಳಿ ಮ್ಯೂಸಿಕ್ ಮೈಲಾರಿ ಕೂಡ ನನಗೆ ಫೋನ್ ಮಾಡಿದ್ದ. ನಾನು ಮ್ಯೂಸಿಕ್ ಮೈಲಾರಿಗೆ ಹೇಳಿದೆ, ನೋಡಪ್ಪ ನೀ ಏನೋ ಮಾತಿನ ಬರ್ದಾಗಂದಿ, ಏನೋ ಅಂದಿ ತಪ್ಪೆ, ಬಟ್ ನೀನು ಕೂಡ ಹೋಗಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೊಂದು ಹಾರ ಹಾಕಿ ಅಂಬೇಡ್ಕರ್ ಅವರ ಮೂರ್ತಿ ಮುಂದೆ ನಿಂತು, ನಾನು ಏನೋ ಯಾವುದೇ ಜಾತಿಗಾಗ್ಲಿ ನಾನು ಅವಮಾನ ಮಾಡ್ಬೇಕಂತ ಉದ್ದೇಶ ಇದ್ದಿದ್ದಿಲ್ಲ, ಏನೋ ಮಾತಿನ ಬರ್ನಾಗ ಅಂದಿನಿ, ದಯವಿಟ್ಟು ನನಗೆ ಕ್ಷಮಿಸ್ರಿ ಅಂತೇಳಿ ಅಂಬೇಡ್ಕರ್ ಅವ್ರ ಮುಂದೆ ನಿಂತ್ಕೊಂಡು ಕ್ಷಮೆ ಕೇಳಪ್ಪ ಅಂತೇಳಿ ನಾನು ಹೇಳಿದೆ. ಅವಾಗ ಯಾರೋ ಮ್ಯೂಸಿಕ್ ಮೈಲಾರಿ ಕೂಡ ಕ್ಷಮೆ ಕೇಳ್ಯಾನ. ಆ ವಿಡಿಯೋ, ಆ ಫೋಟೋ ಕೂಡ ನಿಮ್ಗೆ ಹಾಕ್ತೀನಿ. ಅದಕ್ಕೆ ನಾನು ಬಹಳಷ್ಟು ಹೋರಾಟಗಳ ಭಾಗವಹಿಸಿದಾಗ ನಮ್ಮ ದಲಿತ ಪರ ಸಂಘಟನೆದವರು ಇರುವಂತ ದೊಡ್ಡ ಮನಸ್ಸು ಯಾರಿಗೂ ಇಲ್ಲ. ಒಂದ್ ಮಾತು ಹೇಳ್ರೆ, ಉಪೇಂದ್ರ ಅವರು ಕೂಡ ಒಂದು ಮಾತಿನ ಬರೆದಾಗ ಈ ತರ ಅಂದಿದ್ರು. ಉಪೇಂದ್ರ ಅವ್ರ ಮೇಲೂ ಕೇಸ್ ಆಗಿತ್ತು. ಬಟ್ ಒಬ್ಬ ಕಲಾವಿದ ಅವನು ಅನಬಾರ್ದತ್ತ ಅಂದಿದ ಅವ್ನು ತಪ್ಪೇ. ಅದಕ್ಕೆ ನಮ್ ಎಲ್ಲಾ ದಲಿತ ಪರ ಸಂಘಟನೆಗೂ ಕೂಡ ಅವ್ನು ಕ್ಷಮಿಸ್ಯಾರ. ಅವ್ರು ಅಂದ್ರು, ಆಯ್ತಪ್ಪ ನೀ ಕ್ಷಮೆ ಕೇಳಿಯಲ್ಲ, ಮುಗೀತು. ಅಂಬೇಡ್ಕರ್ ಅವರ ಬಗ್ಗೆ, ಅಂಬೇಡ್ಕರ್ ಅವರ ಸಮಾಜದ ಬಗ್ಗೆ ನೀನು ಮಾತಾಡಿಯಲ್ಲ, ಏನೋ ಮಾತಿನ ಬರ್ದಾಗ ಮಾತಾಡಿಲ್ಲ, ನಾನೆಲ್ಲ ಕ್ಷಮಿಸೇವಿ ಅಂತೇಳಿ ಎಲ್ಲಾ ದಲಿತ ಪರ ಸಂಘಟನೆದವರು ಕೂಡ ಹೇಳ್ಯಾರ. ಅದಕ್ಕೆ ನಾನು ದಲಿತ ಪರ ಸಂಘಟನೆದವ್ರಿಗೆ ಕೂಡ, DSS ದವ್ರಿಗೆ, ನಮ್ಮೆಲ್ಲ ಅಂಬೇಡ್ಕರ್ ಅವರ ವಂಶಸ್ಥರಿಗೆ, ಅಂಬೇಡ್ಕರ್ ಅವರ ಸಮಾಜದವರಿಗೆ ಕೂಡ ನಾನು ಕೂಡ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಮ್ಯೂಸಿಕ್ ಮೈಲಾರಿ ನೀನು ಕೂಡ ಕ್ಷಮೆ ಕೇಳಿ, ಕ್ಷಮೆ ಅಂದ್ರೆ ಮುಗಿದ ತಪ್ಪಾಯ್ತ್ರಿ ಅಂತಂದ್ರ ಯಾರೇ ಕೂಡ ಕೋರ್ಟ್ನಾಗ ಜಡ್ಜ್ ಅವ್ರ ಮುಂದೆ ನಿಂತ್ಕೊಂಡು ಆಯ್ತು ಸ್ವಾಮಿ ನಾನು ತಪ್ಪಾಗ್ಯದಂದ್ರ ಜಡ್ಜ್ ಕೂಡ ಕ್ಷಮಿಸ್ತಾರ. ಇವತ್ತು ದಲಿತ ಪರ ಸಂಘಟನೆದವರು ಕೂಡ ಎಲ್ಲರೂ ಕೂಡ ಕ್ಷಮಿಸ್ಯಾರ. ಅದಕ್ಕ ಮ್ಯೂಸಿಕ್ ಮೈಲಾರಿ ಈ ಮ್ಯೂಸಿಕ್ ಮೈಲಾರಿಗೆ ಅಂತ ಅಷ್ಟೇ ಅಲ್ಲ, ಯಾರೇ ಆಗ್ಲಿ ಕೂಡ ಯಾವ ಸಮಾಜವನ್ನ ಕೀಳಾಗಿ ನೋಡಬೇಡ್ರಿ. ಯಾವ ಸಮಾಜವನ್ನ ನೀವು ವೇದಿಕೆ ಮೇಲೆ ನಿಮ್ ಶೋಕಿಗೋಸ್ಕರ, ನಿಮ್ ಪ್ರೀತಿಗೋಸ್ಕರ, ರಾಜಕಾರಣಿಗಳಾಗ್ಲಿ, ಯಾರೇ ಆಗ್ಲಿ, ಇವತ್ತು ರಾಜಕಾರಣ ಆಗ್ಲಿ, ಸಂಘಟನೆದವರಾಗ್ಲಿ, ಪತ್ರಕರ್ತರಾಗ್ಲಿ, ಒಬ್ಬ ಅಧಿಕಾರಿಗಳಾಗ್ಲಿ, ಯಾರೇ ಆದ್ರೂ ಕೂಡ ಯಾವ ಸಮಾಜವನ್ನ ಕೀಳಾಗಿ ನೋಡಕ್ ಹೋಗ್ಬೇಡ್ರಿ ಅಂತ ಹೇಳಿ ನಾನು ವಿನಂತಿ ಮಾಡ್ಕೋತೀನಿ. ಆದ್ರೂ ಕೂಡ ಒಂದು ಅಭಿಮಾನದ ನನ್ನ ಮನಸ್ಸ ಅಂಬೇಡ್ಕರ್ ಅವ್ರ ಮೇಲೆ ಎಷ್ಟು ಭಕ್ತಿ ಐತಿ, ಅಂಬೇಡ್ಕರ್ ಅವ್ರ ಮೇಲೆ ಎಷ್ಟು ಗೌರವ ಐತಿ ಅನ್ನೋದು ಒಂದು ತೋರಿಸ್ಕೊಟ್ಟ. ನಮ್ ಮ್ಯೂಸಿಕ್ ಮೈಲಾರಿ ಬಹಳ ಚಂದ ಹಾಡ ಹಾಡ್ಯಾನ. ಆ ಹಾಡು ಬಹಳಷ್ಟು ಫೇಮಸ್ ಕೂಡ ಆಗ್ಯದ. ಅದಕ್ಕೆ ಮ್ಯೂಸಿಕ್ ಮೈಲಾರಿ ಅನ್ನೋ ಒಬ್ಬ ಕಲಾವಿದನನ್ನ ನಾವೆಲ್ಲಾ ದಲಿತ ಪರ ಸಂಘಟನೆದವರು ನಿಮ್ಮ ಮಗ ಅಂತ ತಿಳ್ಕೊರಿ, ನಿಮ್ಮೊಬ್ಬ ತಮ್ಮ ತಿಳ್ಕೊಂಡು ಅವನ ದಯವಿಟ್ಟು ಕ್ಷಮೆ ಮಾಡ್ರಿ ಅಂತೇಳಿ ನಾನು ವಿನಂತಿ ಮಾಡ್ಕೋತೀನಿ. ದಯವಿಟ್ಟು ಎಲ್ಲಾ ದಲಿತ ಪರ ಸಂಘಟನೆದವ್ರಿಗೂ, ದೇವಿ ಬಂಧುಗಳಿಗೆ ಎಲ್ರು ಕೂಡ ನಾನು ವಿನಂತಿ ಮಾಡ್ಕೋತೀನಿ. ಮ್ಯೂಸಿಕ್ ಮೈಲಾರಿ ನಿನ್ನ ಕ್ಷಮೆಗೆ, ನಿನ್ನ ಒಂದು ಕಲೆಗೆ ಅವರು ಕೂಡ ಒಂದು ಪ್ರೋತ್ಸಾಹ ನೀಡಿ, ನಿನ್ನ ಸಹೋದರನಾಗಿ ಅವರೆಲ್ಲ ನಿಂತು ನಿನ್ನ ಬೆಳೆಸ್ತಾರ, ನಿನ್ನ ಉಳಿಸ್ತಾರ, ನಿನ್ನ ಕಲೆಗೆ ಅವರು ಒಂದು ಪ್ರೋತ್ಸಾಹ ನೀಡ್ತಾರ ಅಂತ ಹೇಳ್ತೀನಿ. ಅದಕ್ಕೆ ಯಾರೇ ನಮ್ಮ ಎಲ್ಲಾ ಕಲಾವಿದ ಹಾಲಾದವರು ಕೆಲವೊಂದು ಸುಮ್ಕೆ ಒಳ್ಳೊಳ್ಳೆ ಅಂತ ವಿಡಿಯೋಗಳನ್ನ ಬಿಟ್ಟು ಪಾಪ ಒಬ್ಬ ಕಲಾವಿದನ ತುಳಿಯಕ್ ಪ್ರಯತ್ನ ಮಾಡಬೇಡ್ರಿಪ್ಪ ಅಂತ ನಾನು ಹೇಳ್ತೀನಿ. ಯಾಕಂದ್ರ ಕಲಾವಿದ ಅಂದ್ರ ಒಬ್ಬ ಕಲಾವಿದನ ಒಂದು ಊರಾಗ ಒಂದು 100 ಮಂಗ್ಯ ಸತ್ತಾಗ ಒಬ್ಬ ಕಲಾವಿದ ಹುಡ್ತಾನಂತ. ಯಾಕಂದ್ರ ಮಂಗ್ಯ ಅಂದ್ರ ಅವಮಾನ ಅಲ್ಲದು. ಯಾಕಂದ್ರ ಒಬ್ಬ ಆಂಜನೇಯ ಭಕ್ತರು ಯಾರು ಮಂಗ್ಯಗಳು. ಈಗ ಬಹಳಷ್ಟು ನಾನು ಹೇಳಿದ್ದು, ಒಂದು ಊರಾಗ ಒಬ್ಬ 100 ಮಂಗ್ಯ ಸತ್ತಾಗ ಒಬ್ಬ ಕಲಾವಿದ ಹುಡ್ತಾನಂತ. ಒಬ್ಬ ಕಲಾವಿದ ಹುಟ್ಟಬೇಕಾದ್ರೆ ಸರಸ್ವತಿ ಪುತ್ರ ಅಂತ ಹೇಳಿ. ಅದಕ್ಕೆ ದಯವಿಟ್ಟು ಎಲ್ರಿಗೂ ಕೂಡ ನಾನು ವಿನಂತಿ ಮಾಡ್ಕೊತೀನಿ. ನಾನು ಕೂಡ ಬಹಳಷ್ಟು ದಲಿತ ಪರ ಸಂಘಟನೆ ಬಹಳಷ್ಟು ಹೋರಾಟಗಳು ಮಾಡ್ಕೊತೀನಿ. ಎಲ್ಲಾ ಸ್ನೇಹಿತರೆ, ನಾ ಯಾರ ಜೊತೆ ಉಂಟಿನೋ ಗೊತ್ತಿಲ್ಲ, ನಾನು ದಲಿತ ಪರ ನಮ್ಮ ಎಲ್ಲಾ ಸ್ನೇಹಿತರ ಜೊತೆ ನಾನು ಗಂಗಾಳ ಊಟ ಮಾಡ್ತೀನಿ. ಯಾಕಂದ್ರೆ ಅವ್ರ ಮನಸ್ಸು ಎಷ್ಟು ಸ್ವಚ್ಛ, ಎಷ್ಟು ನಿರಾಳವಾಗೈತೆ ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಎಲ್ಲರೂ ಕೂಡ ಅವ್ರು ನಿಮ್ಗೆ ಕ್ಷಮಿಸ್ಯಾರ. ಅದಕ್ಕೆ ಎಲ್ಲರೂ ದಲಿತ ಪರ ಸಂಘಟನೆಗಳ ಮುಖಂಡರಿಗೂ ಕೂಡ ದಯವಿಟ್ಟು ಮ್ಯೂಸಿಕ್ ಮೈಲಾರನ್ನ ಕ್ಷಮಿಸಿ ಅವಾಗ ಒಂದು ಕಲೆಗೆ ಇನ್ನೂ ಪ್ರೋತ್ಸಾಹ ನೀಡ್ರಿ ಅಂತೇಳಿ ನಾನು ಕೂಡ ಅವನ ಪರವಾಗಿ ನಿಮ್ಗೆ ವಿನಂತಿ ಮಾಡ್ಕೊತೀನಿ. ನಮ್ ಎಲ್ಲಾ ಕಲಾವಿದರು ಕೂಡ ಒಬ್ಬ ಬೆಳೆದಾನ ಅಂದ್ರೆ ತುಳಿಯಕ್ ಪ್ರಯತ್ನ ಮಾಡಬೇಡ್ರಿ. ನೋಡ್ರಿ,
ಏನದು ನಮ್ಮ ಕಲೆ ಯಾವುದೇ ಇರಲಿ, ನಮ್ಮ ಅಧಿಕಾರ, ನಮ್ಮ ಕಲೆ ಏನೇ ಇದ್ರು ಕೂಡ ನಾವು ಬಹಳಷ್ಟು ಬೆಳೆದಿನಪ್ಪ ಅಂತೇಳಿ ನೀವು ಕೋಲಾರ ಏರಿಸಿ ತಿರುಗಾಡಕ್ ಹೋಗ್ಬೇಡ್ರಿಪ್ಪ ದಯವಿಟ್ಟು. ಮತ್ತ ಬಹಳಷ್ಟು ಒಂದು ಇನ್ನೊಂದು ಕಲಾವಿದರಿಗೆ ವಿನಂತಿ ಮಾಡ್ಕೋತೀನಿ, ಯಾರೇ ಹೆಣ್ಮಕ್ಳಿದ್ದಾಗ ಡ್ಯಾನ್ಸರ್ಗಳಿರ್ಲಿ, ಸಿಂಗರ್ಗಳೇ ಇರ್ಲಿ, ಅವ್ರನ್ನ ಬಹಳಷ್ಟು ಅವಮಾನವಾಗಿ ನೋಡಿ ಹೆಣ್ಣಿಗೆ ಅವಮಾನ ಮಾಡುವಂತ ಕೆಲಸ ದಯವಿಟ್ಟು ಯಾವ ಕಲಾವಿದ್ರು ಮಾಡಕ್ ಹೋಗ್ಬೇಡ್ರಿ. ಮ್ಯೂಸಿಕ್ ಮಹಿಳೆಯರಿಗೆ ನಾನು ನಿನಗೆ ಒಂದು ವಿನಂತಿ ಮಾಡ್ಕೋತೀನಿ, ಒಂದು ಎಚ್ಚರಿಕೆ ತಿಳ್ಕೊ. ದಯವಿಟ್ಟು ವೇದಿಕೆ ಮೇಲೆ ಯಾವ ಹೆಣ್ಮಕ್ಳಿಗೆ ಕೂಡ ಡ್ಯಾನ್ಸರ್ ಆಗಲಿ ಮತ್ತ ಸಿಂಗರ್ಗಳಾಗ್ಲಿ ಅವ್ರಿಗೆ ಒಂದು ತಮಾಷೆ ಮಾಡ್ರಿ, ಬಟ್ ಓವರ್ ತಮಾಷೆ ಮಾಡಿ ಅವ್ರನ್ನ ಅವಮಾನ ಮಾಡಕ್ ಹೋಗ್ಬೇಡಪ್ಪ ಅಂತೇಳಿ ಮ್ಯೂಸಿಕ್ ಮಹಿಳೆಯರಿಗೆ ಕೂಡ ಹೇಳ್ತೀನಿ. ಅದಕ್ಕೆ ಎಲ್ರಿಗೂ ಕೂಡ ಈ ಒಂದು ವಿಡಿಯೋ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಮ್ಯೂಸಿಕ್ ಮಹಿಳೆಯರಿಗೆ ಆಡಿರ್ತಕ್ಕಂಥ ಒಂದು ಅಂಬೇಡ್ಕರ್ ಅವರ ಗೀತೆ ಇದು ಬಹಳಷ್ಟು ನಾಳೆ ಬರುವ ಒಂದು ಅಂಬೇಡ್ಕರ್ ಅವರ ಏನ್ ಜಯಂತಿ ಐತಲ್ಲ, ಜಯಂತಿ ದಿವಸ ಈ ಜಯಂತಿಯವರಿಗೆ ಬಹಳಷ್ಟು ಫೇಮಸ್ ಆಗ್ಲಿ ಅಂತೇಳಿ ನಾನು ಹೇಳ್ತಾ ಬರ್ರಿ ಆ ಹಾಡ ಕೇಳ್ಕೊಂಡ್ ಬರ್ನು. ಆ ಹಾಡ ಹೆಂಗೈತಿ ನಿಮ್ಗೆ ಕೇಳಿಸ್ತೀನಿ ಬರ್ರಿ. ಹಂಗಾರ ಮತ್ತೆ ಮುಂದಿನ ಸುದ್ದಿ ಬರ್ತೀನಿ. ಶಾಣ್ರಿಪ್ಪ ಎಲ್ಲ ಶಾಣೆ ಮಂದಿಗೆ. ಭಾಗ್ಯದಾತ ಬಡವರಿಗೆ ಅನ್ನದಾತ, ಭಾರತದ ಭಾಗ್ಯದಾತ ಬಡವರಿಗೆ ಅನ್ನದಾತ, ಸಮಾನತೆಯ ಬದುಕು ಹೇಳಿಕೊಟ್ಟಾತ. ಓ ಅಂಬೇಡ್ಕರರು ಹೇಳಿದ ನುಡಿ ಮಾತಾ.